ಕೋಮುವಾದದ ವಿಷ ಬೀಜಕ್ಕೆ ಕರ್ನಾಟಕದ ಕರಾವಳಿಯಲ್ಲಿ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು. ಕೋಮು ತಲೆಗೇರಿಸಿಕೊಂಡು ಅನ್ಯಮತೀಯರನ್ನ ಅಮಾಯಕರನ್ನ ಕೊಂದು ಜೈಲು ಸೇರಿ ರೌಡಿಗಳಾಗ್ತಿದ್ದಾರೆ. ಮೇಲಿಂದ ಮೇಲೆ ರೌಡಿಸಂ ಮಾಡಿ ರೌಡಿ ಶೀಟರ್ಗಳಾಗ್ತಿದ್ದಾರೆ. ಈಗ ಸುಹಾಸ್ ಶೆಟ್ಟಿಯು ಕೊಲೆಯಾಗಿ ಹೋಗಿದ್ದಾನೆ. ಅಷ್ಟಕ್ಕೆ ಆತ ಹಿಂದೂ ಕಾರ್ಯಕರ್ತನಾದ, ಹಿಂದೂ ಮುಖಂಡನಾದ, ಧರ್ಮ ರಕ್ಷಕನಾದ. ಆ ಕಡೆ ಫಾಜಿಲ್ ಮತ್ತು ಆದಿಲ್ ಕುಟುಂಬದ ಅವಸ್ಥೆ ಒಮ್ಮೆ ನೋಡಿ. ಒಬ್ಬ ಮಗ ಕೊಲೆಯಾದ, ಮತ್ತೊಬ್ಬ ಮಗ ಕೊಲೆಗಾರ ಅನಿಸಿಕೊಂಡು ಜೈಲ್ ಸೇರಿದ. ಹಾಗಿದ್ರೆ ಒಬ್ಬ ಅಮಾಯಕ ಯುವಕನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದವರು ಯಾರು? ಮತ್ತದೇ ಹಿಂದುತ್ವವಾದಿಗಳು ಮತ್ತು ನಮ್ಮ ವ್ಯವಸ್ಥೆ. ಸುಹಾಸ್ ಕೈಗೆ ಮಚ್ಚು ಕೊಟ್ಟು ಸುಪಾರಿ ಕೊಟ್ಟವರು ಯಾರು? ಅದ್ಯಾಕೆ ಯಾವಾಗಲೂ ಕಾರ್ಯಕರ್ತರೇ ಬಲಿಯಾಗಬೇಕು? ಅದರಲ್ಲೂ ಬಡವರ ಮಕ್ಕಳೇ ಯಾಕೆ ಬಲಿಯಾಗ್ತಿದ್ದಾರೆ? ರಾಜಕೀಯ ಮಾಡುವವರು ಕೂಡ ಇಲ್ಲಿ ಸೇಫ್ ಆಗಿರ್ತಾರೆ. ಅವರ ಮಕ್ಕಳ ಜೊತೆ ತುಂಬಾ ಹಾಯಾಗಿರ್ತಾರೆ. ಅವರು ತಮ್ಮ ಮಕ್ಕಳನ್ನ ಧರ್ಮ ರಕ್ಷಣೆಗಾಗಿ ಬೀದಿಗೆ ಇಳಿಸಲ್ಲ. ಅವರ ಕೈಗೆ ತಲ್ವಾರ್ ಕೂಡ ಕೊಡಲ್ಲ. ಇಲ್ಲಿ ಹಿಂದುತ್ವ, ಧರ್ಮ ರಕ್ಷಣೆ ಅಂತ ತಲ್ವಾರ್ ಹಿಡಿತಿರೋದು ಬಡವರ ಮಕ್ಕಳು. ಕೊನೆಗೆ ಅದೇ ತಲ್ವಾರಿಗೆ ಬಲಿಯಾಗ್ತಿರೋದು ಕೂಡ ಇದೇ ಬಡವರ ಮನೆಯ ಮಕ್ಕಳು.